ನಮಸ್ಕಾರ ರೀ ಎಲ್ರಿಗೂ. ಇವತ್ತು ನಾನು ಮಾಡ್ತಾ ಇರೋದು ಕೊಬ್ಬರಿ ಹಿಟ್ಟಿನ ಕಡುಬು. ಬನ್ನಿ ಇದಕ್ಕೆ ಏನು ಬೇಕಾಗೋ ಸಾಮಗ್ರಿಗಳು ಅಂತ ನೋಡೋಣ ಬನ್ನಿ. ಮೊದಲಿಗೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೋಬೇಕು, ಸ್ವಲ್ಪ ಎಣ್ಣೆ ಹಾಕೋಬೇಕು, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ಚೆನ್ನಾಗಿ ಗಟ್ಟಿ ನಾದಬೇಕು ಇದಕ್ಕೆ. ಇವಾಗ ನೋಡಿ ಈ ಥರ ಗಟ್ಟಿ ಮಾಡ್ಕೋಬೇಕು. ಈ ಥರ ಗಟ್ಟಿ ಆದಮೇಲೆ ಸ್ವಲ್ಪ ಎಣ್ಣೆ ಹೆಚ್ಚಿ ಇಡಬೇಕು. ಈಗ ಇದಕ್ಕೆ ಒಂದು ಬಟ್ಲು ಮುಚ್ಚಬೇಕು. ಒಂದು ಅರ್ಧ ಗಂಟೆ ಹೀಗೆ ಇಟ್ಬಿಡೋಣ. ಹಿಟ್ಟು ಚೆಂದಾಗಿ ನೆನೆದ್ರೆ ಕಡುಬು ಚೆಂದ ಬರ್ತವೆ. ಈಗ ಅಂದರೆ ಅದಕ್ಕೆ ಬೆಲ್ಲ ಸೇರಿಸೋಣ. ಹೀಗೆ ಚೆನ್ನಾಗಿ ಜಜ್ಜಿ ಸಣ್ಣ ಪುಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲನ ಸೇರಿಸ್ಬೇಕು. ಹಾಗೆ ಸ್ವಲ್ಪ ಕಾಳು ಮೆಣಸನ್ನು ಹಾಕಬೇಕು. ಇವನ್ನ ಸ್ವಲ್ಪ ಜಜ್ಜಿ ಹಾಕಬೇಕು. ಇದನ್ನು ಜಜ್ಕೊಂಡು ಹಾಕಬೇಕು. ಪುಡಿ ಮಾಡ್ಕೊಂಡು ಹಾಕಬೇಕು. ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ಳೋಣ, ಸ್ವಲ್ಪ ಜೇಜಿಕಾಯಿ ಪುಡಿ ಹಾಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಗಸಗಸೆನ ಗಟ್ಟಿ ಮಾಡ್ಕೊಳ್ಳೋಣ. ಈ ಥರ ಚಟಪಟ ಅಂದರೆ ಸಾಕು. ಇದನ್ನು ಇದಕ್ಕೆ ಹಾಕೊಳ್ಳೋಣ. ಈ ಗಸಗಸೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಕಲಸಿ ಈ ಕಡುಬು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ಥರ ಕಲಿಸ್ಬೇಕು. ಈಗ ಕೊಬ್ಬರಿ ಬೆಲ್ಲ ಎಲ್ಲನೇ ಹಾಕಿದ್ದ ರೆಡಿ ಆಯಿತು. ಈಗ ಚಪಾತಿ ಲಟ್ಸೋಣ. ಈಗ ಇದು ಕೊಬ್ಬರಿ ಹೂರಣ ರೆಡಿ ಆಯಿತು. ಈಗ ಒಂದು ಇಟ್ಕೊಂಡು ಇದಕ್ಕೆ ನೀರು ಹಾಕೋಣ. ಇದಕ್ಕೆ ನೀರು ಹಾಕ್ತಾಯಿದ್ದೇನೆ. ಈಗ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ತಾಯಿದ್ದೇನೆ. ಯಾಕೆಂದರೆ ಬುಟ್ಟಿ ಕರ್ಗಾಗೋದಿಲ್ಲ ಅಂತ ಕಡಾಯಿ, ಇಲ್ಲಾಂದರೆ ಕಡಾಯಿ ತುಂಬ ಕರ್ಗಾಗುತ್ತೆ. ಈ ಥರ ಚಾಣಿ ತಗೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚೋಣ. ಎಣ್ಣೆ ಹಚ್ಚಿದ್ರೆ ಕಡುಬು ಅಂಟುಕೊಳ್ಳೋದಿಲ್ಲ.
ಇವಾಗ ಹಿಟ್ಟನ್ನು ಮತ್ತೆ ತಗೊಳ್ಳೋಣ. ಈ ಥರ ಹಿಟ್ಟನ್ನು ಇಟ್ಕೊಂಡು ಈಗ ಚಿಕ್ಕ ಚಿಕ್ಕ ಉಳ್ಳೆಗಳನ್ನು ಮಾಡ್ಕೊಳ್ಳೋಣ. ಈ ಥರ ಉಳ್ಳೆಗಳನ್ನು ಮಾಡ್ಕೋಬೇಕು. ಈಗ ಇವನ್ನು ಲಟ್ಟಿಸೋಣ. ಈ ಥರ ಲಟ್ಟಿಸಿ ಇದಕ್ಕೆ ಈಗ ಈ ಕೊಬ್ಬರಿ ಹೂರಣ ಹಾಕೋಣ. ಹಾಕಿ ಹೀಗೆ ಮಡಚೋದು. ನೋಡಿ ಈ ಥರ ಮಾಡಬೇಕು. ಈಗ ಇದನ್ನು ಈ ಥರ ನೀಡೋದು. ಈಗ ಇನ್ನೊಂದು ಲಟ್ಟಿಸ್ಕೊತಾ ಇದ್ದೀನಿ. ಎಲ್ಲನೂ ಇದೇ ಥರ ಮಾಡೋದು. ಈಗ ನೋಡ್ರಿ ಎಲ್ಲನೂ ಈ ಥರ ಇಟ್ಟುಕೊಂಡು ಈಗ ಕುದಿಸೋಕೆ ಇಡೋಣ. ಇಲ್ಲಿ ನೋಡಿ ನೀರು ಹೆಸರು ಬಂದೇವೆ. ಈಗ ಇದನ್ನು ಇದರಲ್ಲಿ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚೋಣ. ಈಗ ಇದಕ್ಕೆ ಒಂದು ಪಾಟ್ ಮುಚ್ತಾ ಇದ್ದೇನೆ. ಇದು ಈಗ 10 ನಿಮಿಷ ಕುದಿಬೇಕು. ಅಂದರೆ ಕಡುಬು ಚೆನ್ನಾಗಿ ಬೆಂದಿರ್ತವೆ, ಅವು ತುಂಬ ಟೇಸ್ಟಿ ಆಗ್ತವೆ. ಈಗ ನೋಡಿರಿ ಈ ಕಡುಬು ಹೇಗೆ ಚೆನ್ನಾಗಿ ಬೆಂದಿದ್ದಾವೆ ಅಂತ. ನೋಡಿ ತುಂಬ ಚೆನ್ನಾಗಿ ಬೆಂದಿದ್ದಾವೆ. ನೋಡಿ ಎಷ್ಟು ಸಾಫ್ಟ್, ಎಷ್ಟು ಮೆತ್ತಗಾಗಿದ್ದಾವೆ ಅಂತ. ಈಗ ತೆಗಿತಾ ಇದ್ದೇನೆ ನೋಡಿ. ನೋಡಿ ಹೇಗಿವೆ ಅಂತ. ತುಂಬ ಮೆತ್ತಗೆ ನೋಡಿ. ಇದನ್ನು ತುಪ್ಪದ ಜೊತೆಗೆ ಸರ್ವ್. ಈಗ ನೋಡಿ ತುಪ್ಪ ಇಡ್ತಾ ಇದ್ದೀನಿ. ಇದ್ರ ಜೊತೆಗೆ ತುಪ್ಪ ತುಂಬ ಚೆನ್ನಾಗಿರ್ತೈತಿ. ಈಗ ಒಂದು ಕಡುಬನ್ನು ತೋರಿಸ್ತೀನಿ ನಿಮಗೆ. ನೋಡಿ ಹೇಗಿವೆ ಅಂತ, ಎಷ್ಟು ಚೆನ್ನಾಗಿದೆ. ಈಗ ಇದನ್ನು ತುಪ್ಪ ಜೊತೆಗೆ ತಿಂದರೆ ತುಂಬ ಸೂಪರ್ ಆಗುತ್ತೆ. ನೋಡಿ ಒಳಗಡೆ ಹೇಗೆ ಬೆಂದಿದೆ ಅಂತ. ತುಂಬ ಟೇಸ್ಟಿಯಾಗಿರ್ತವೆ. ನೀವು ಒಂದು ತಿಂದು ಮಾಡಿ ಟೇಸ್ಟ್ ಮಾಡಿ ನೋಡಿ. ನೋಡಿ ಹೇಗಿವೆ ಅಂತ ಕಡುಬು. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ತಿಳಿಸಿ. ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.